ಫ್ರೆಂಡ್ಸ್, ಇವತ್ತು ನಾಯ್ಸ್ ಕಲರ್ಫಿಟ್ ಪ್ರೋ 2 ವಾಚನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಮತ್ತು ರಿವ್ಯೂ ಕೂಡ ಮಾಡ್ತಾ ಇದ್ದೀನಿ. ಇದನ್ನು ಆಲ್ರೆಡಿ ನಾನು ಓಪನ್ ಮಾಡಿದ್ದೀನಿ. ಇವತ್ತು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಮತ್ತು ಇದರ ಸ್ಪೆಸಿಫಿಕೇಷನ್ ಏನು, ಫೀಚರ್ಸ್ಗಳು ಏನು ಮತ್ತು ಇದರ ಬೆಲೆ ಎಷ್ಟು ಅನ್ನೋದನ್ನು ಕೂಡ ಹೇಳ್ತಾ ಇದ್ದೀನಿ. ಬೇರೆ ವಾಚ್ಗಳಿಗೆ ಕಂಪೇರ್ ಮಾಡಿದೆ ನಾಯ್ಸ್ ಕಲರ್ಫಿಟ್ ಪ್ರೋ 2 ಹೇಗೆ ಭಿನ್ನವಾಗಿದೆ ಮತ್ತು ಈ ವಾಚನ್ನು ಕೊಂಡುಕೊಳ್ಳಬಹುದಾ ಅನ್ನೋದ್ರ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೋದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಓಕೆ, ಈಗ ಈ ವಾಚನ್ನು ಅನ್ಬಾಕ್ಸ್ ಮಾಡೋಣ. ನಾಯ್ಸ್ ಕಲರ್ಫಿಟ್ ಪ್ರೋ 2 ವಾಚ್. ಓಕೆ, ಓಪನ್ ಮಾಡಿದ ತಕ್ಷಣ ಜಸ್ಟ್ ಪ್ಯಾಕೇಜಲ್ಲಿ ಫಸ್ಟಿಗೆ ಒಂದು ಕವರ್ ಇರುತ್ತೆ, ಬಟ್ ನಾನು ಕವರನ್ನು ಆಲ್ರೆಡಿ ರಿಮೂವ್ ಮಾಡಿದ್ದೀನಿ. ಸೊ ಓಪನ್ ಮಾಡಿದ ತಕ್ಷಣ ವಾಚ್ ಈ ರೀತಿ ಇರುತ್ತೆ. ಬೆಲ್ಟ್ ಅಥವಾ ಸ್ಟ್ರ್ಯಾಪನ್ನು ಮೊದಲೇ ಹಾಕಿಡ್ತಾರೆ. ಸೊ ವಾಚನ್ನು ರಿಮೂವ್ ಮಾಡೋಣ. ಜಸ್ಟ್ ಓಕೆ, ಇದು ಆಲ್ರೆಡಿ ನಾನು ಸೆಟಪ್ ಮಾಡಿದ್ದೀನಿ ಮತ್ತು ಬ್ಲೂಟೂತ್ ನನ್ನ ಮೊಬೈಲಿಗೆ ಕೂಡ ಕನೆಕ್ಟ್ ಮಾಡಿದ್ದೀನಿ. ಸೊ ಆಲ್ರೆಡಿ ಸೆಟಪ್ ಆಗಿರುವಂಥ ವಾಚ್ ಇದು. ಮತ್ತು ಬೆಲ್ಟ್ ಕ್ವಾಲಿಟಿ ಬೆಸ್ಟ್ ಅನ್ನೋದಕ್ಕಿಂತ ಓಕೆ, ಸುಮಾರಾಗಿದೆ, ಪರವಾಗಿಲ್ಲ, ನಾಟ್ ಬ್ಯಾಡ್ ಅಂತ ಹೇಳ್ಬೋದು. ಮತ್ತು ಓಕೆ, ದಿಸ್ ಕ್ವಾಲಿಟಿ ಇಸ್ ಬೆಸ್ಟ್. ಮತ್ತು ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಕನೆಕ್ಷನ್ ನೋಡೋದು ಗಮನಿಸ್ತಾ ಇರ್ಬೋದು. ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಕನೆಕ್ಷನ್ ಇದೆ ಮತ್ತು ಇದು ಸೆನ್ಸರ್ಗಳು ಇದರಲ್ಲಿದೆ. ಮತ್ತು ಒನ್ ಬಟನ್ ಇದೆ, ನೋಡ್ತಾ ಇರೋ ಒಂದು ಬಟನ್. ಓಕೆ, ಮತ್ತು ಡಿಸ್ಪ್ಲೇ ಕೂಡ ಕ್ಲಾರಿಟಿ ಅಂತ ನೀವು ನೋಡ್ತಾ ಇರ್ಬೋದು. ಡಿಸ್ಪ್ಲೇ ಕ್ವಾಲಿಟಿ ಓಕೆ. ಮತ್ತು ಬಾಕ್ಸ್ ಒಳಗೆ ಮತ್ತೆ ಏನೇನಿದೆ ಅಂತ ನೋಡ್ಕೊಳ್ಳೋಣ. ಹೀಗೆ ಬಾಕ್ಸನ್ನು ಹೀಗೆ ರಿಮೂವ್ ಮಾಡಿದರೆ ಜಸ್ಟ್ ತುಂಬ ಸೇಫ್ಟಿ ಪರ್ಪಸ್ಸಿಂದ ಬಾಕ್ಸನ್ನು ಹೀಗೆ ಒಳ್ಳೆ ರೀತಿ ಮೇಡ್ ಮಾಡಿದ್ದಾರೆ. ಸೊ ಬಾಕ್ಸ್ ಓಪನ್ ಆಯಿತು. ಇದು ಮ್ಯಾಗ್ನೆಟಿಕ್ ಚಾರ್ಜರ್ ಇದೆ ಮತ್ತು ಇದು ಮ್ಯಾಗ್ನೆಟಿಕ್ ಚಾರ್ಜರ್ ಇಟ್ಟಂಥ ಕವರ್. ಆ್ಯಂಡ್ ಇದು ಬಿಲ್ ಮತ್ತು ಇದು ವಾರಂಟಿ ಕಾರ್ಡ್. ಓಕೆ, ಬ್ಯಾಗಲ್ಲಿ ವಾರಂಟಿ ಕಾರ್ಡ್ ಕೂಡ ಇದೆ. ಓಕೆ, ದೆನ್ ಇದು ಕ್ವಿಕ್ ಸ್ಟಾರ್ಟ್ ಗೈಡ್ ಅಂತ ಹೇಳ್ಬೋದು, ಅಥವಾ ಮ್ಯಾನ್ಯುವಲ್ ಬುಕ್. ವಾಚನ್ನು ಹೇಗೆ ಸೆಟಪ್ ಮಾಡಬೇಕು, ಯಾವ ರೀತಿ ಕವರನ್ನು ಹಾಕಬೇಕು ಅಂತ. ಮತ್ತೆ ಬಾಕ್ಸ್ ಒಳಗೆ ಏನೂ ಇಲ್ಲ. ಟೈಪ್ ಎ ಚಾರ್ಜರ್ ಆಗಿದೆ. ಓಕೆ, ಯಾವ ರೀತಿ ಸೆಟಪ್ ಮಾಡುವುದು ಅಂತ ತಿಳ್ಕೊಡೋಣ. ಚಾರ್ಜರನ್ನು ಜಸ್ಟ್ ಈ ರೀತಿ ಕ್ಲಿಕ್ ಮಾಡಿದರೆ ಜಸ್ಟ್ ಕನೆಕ್ಟ್ ಆಗುತ್ತೆ. ಜಸ್ಟ್ ಓಕೆ, ಈ ರೀತಿ ಸೆಟಪ್ ಮಾಡಬೇಕಾಗ್ತದೆ. ಓಕೆ, ಬಾಕ್ಸಲ್ಲಿ ಇರೋದು ಇಷ್ಟೇ: ಒಂದು ಚಾರ್ಜರ್, ಒಂದು ವಾಚ್ ಮತ್ತು ಸ್ಟ್ರ್ಯಾಪ್ ಇರ್ತದೆ, ಮತ್ತು ಕವರ್ ಒಳಗೆ ವಾರಂಟಿ ಕಾರ್ಡ್ ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ. ಓಕೆ, ವಾಚಿನ ಸ್ಪೆಸಿಫಿಕೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಈ ರೀತಿ ವಾಚ್ ಇದೆ. ಇದು ಹಾರ್ಟ್ ರೇಟ್ ಸೆನ್ಸರ್. ಇದು ವಾಚನ್ನು ನಾವು ಜಸ್ಟ್ ಕೈಯನ್ನು ತಿರುಗಿಸಿದರೆ ವಾಚ್ ಡಿಸ್ಪ್ಲೇ ಆನ್ ಆಗ್ತದೆ, ಮೋಸ್ಟ್ ಹೆಲ್ಪ್ಫುಲ್. ಇದು ಫೋನ್ ರಿಂಗ್, ನಾವು ಫೋನ್ ವೇಕಪ್ ಮಾಡ್ಬೋದು, ಅಂದರೆ ಫೋನ್ ಎಲ್ಲಿದೆ ಅಂತ ಫೈಂಡ್ ಮಾಡುವಂಥದ್ದು. ಸೊ ಇದು ಕ್ಲಿಕ್ ಮಾಡಿದರೆ ನಮ್ಮ ಫೋನ್ ಎಲ್ಲಿದ್ದರೂ ಒಂದು ಬ್ಲೂಟೂತ್ ಡಿಸ್ಟೆನ್ಸಲ್ಲಿ ಇದರ ರಿಂಗ್ ಆಗ್ತದೆ. ಇದು ಡು ನಾಟ್ ಡಿಸ್ಟರ್ಬ್. ಮತ್ತು ವಾಚ್ ಫೇಸಸ್ ಇದೆ ಮತ್ತು ಸ್ಪೋರ್ಟ್ಸ್ ಮೋಡ್, ಹಾರ್ಟ್ ರೇಟ್ ಇದೆ. ಜಸ್ಟ್ ಕ್ಲಿಕ್ಕಿಂದ ಹಾರ್ಟ್ ರೇಟ್, ನಮ್ಮ ಹಾರ್ಟ್ ರೇಟ್ ಎಷ್ಟಿದೆ ಅಂತ ಗಮನಿಸುತ್ತೆ. ಜಸ್ಟ್ ಓಕೆ, ಮತ್ತು ಸ್ಪೋರ್ಟ್ಸ್ ಮೋಡ್ಗಳಲ್ಲಿ ಎಲ್ಲ ವಾಕ್ ಇದೆ, ರನ್, ಬೈಕ್ ಮೇಲೆ ರೀತಿ ಸ್ಪೋರ್ಟ್ಸ್ ಮೋಡ್, ಸುಮಾರು ರೀತಿಯ ಸ್ಪೋರ್ಟ್ಸ್ ಮೋಡ್ಗಳಿದೆ, ಎಲ್ಲ ರೀತಿದ್ದು. ಆ್ಯಂಡ್ ಬ್ರೀತ್ಗಳಿದೆ. ನಾವು ಜಸ್ಟ್ 1 ಮಿನಿಟ್ಸ್ ರಿಲ್ಯಾಕ್ಸ್ ಆಗಿ ಇದು ಮಾಡಿದ್ರೆ ಬ್ರೀತನ್ನು ಅದು ಡಿಸ್ಕ್ಲೋಸ್ ಮಾಡುತ್ತೆ. ಮತ್ತು ಅಲ್ರಾಮ್, ಎಲ್ಲ ರೀತಿಯ ಅಲ್ರಾಮ್ಗಳನ್ನು ಸೆಟಪ್ ಮಾಡ್ಕೊಳ್ಳೋದು. ಮ್ಯೂಸಿಕನ್ನು ನಾವು ಜಸ್ಟ್ ಕ್ಲಿಕ್ ಮಾಡಿದೆ ಮೊಬೈಲಲ್ಲಿ ಮ್ಯೂಸಿಕ್ ಪ್ಲೇ ಆಗುತ್ತೆ. ಸೊ ಸ್ಟಾಪ್ ವಾಚ್ ಸೆಟ್ಟಿಂಗಲ್ಲಿ ನೋಡೋಣ. ಡಯಲ್ ಅಂದರೆ ನಾವು
ವಾಚ್ ಫೇಸಸ್ ನೀವು ಮೊಬೈಲಲ್ಲಿ ಒಂದು ನಾಯ್ಸ್ ಸ್ಮಾರ್ಟ್ ವಾಚಿನ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಅದ್ರ ಮೂಲಕ ನಿಮಗೆ ಕಸ್ಟಮೈಸ್ ಆದಂಥ ವಾಚ್ ಫೇಸಸ್ಗಳನ್ನು ನೀವು ಹಾಕೊಳ್ಬೋದು. ಜಸ್ಟ್ ಇದೊಂದು ತುಂಬ ಹೆಲ್ಪ್ಫುಲ್ ಆಗಿದೆ. ಸೊ ಈ ರೀತಿ ಮತ್ತು ಹೀಗೆ ಜಸ್ಟ್ ನಾವು ಕ್ಲಿಕ್ ಮಾಡಿ ಇಟ್ಕೊಂಡ್ರೆ ಸೀದಾ ವಾಚ್ ಫೇಸಸ್ಗೆ ಹೋಗ್ತದೆ. ನಿಮಗೆ ಬೇಕಾದ ವಾಚ್ ಫೇಸಸ್ಗಳನ್ನು ವಾಚಲ್ಲೇ ಒಂದು ಕಸ್ಟಮೈಸ್ ಆದ ಒಂದು 4ರಿಂದ 3 ವಾಚ್ ಫೇಸಸ್ಗಳು ಇರ್ತದೆ. ನೋಡಿ ಜಸ್ಟ್ ನೀವು ಕ್ಲಿಕ್ ಮಾಡಿ ಹಾಕ್ಕೊಳ್ಬೋದು ಈ ರೀತಿ. ಮತ್ತು ಇದು IP68 ವಾಟರ್ ರೆಸಿಸ್ಟೆಂಟ್ ಆಗಿದೆ. IP68 ವಾಟರ್ ರೆಸಿಸ್ಟೆಂಟ್ ಇಸ್ ಬೆಸ್ಟ್. ಅಪ್ ಟು 45 ಡೇಸ್ ಸ್ಟ್ಯಾಂಡ್ ಬೈ ಇದು ಚಾರ್ಜಿಂಗ್ ಕೆಪಾಸಿಟಿಯನ್ನು ಕೊಡ್ತೈತೆ. ಅಂದರೆ ನಾವು ವಾಚನ್ನು ಯೂಸ್ ಮಾಡದೇ ಇದ್ದರೆ 45 ಡೇಸ್ವರೆಗೂ ಬ್ಯಾಟ್ರಿ ಹಾಗೆ ಇರುತ್ತದೆ ಅಂತ ಕಂಪನಿ ಹೇಳ್ತದೆ. ಮತ್ತು 10 ಡೇಸ್ವರೆಗೆ ನಾರ್ಮಲ್ ಯೂಸಲ್ಲಿ 10 ಡೇಸ್ವರೆಗೆ ಬರ್ತದೆ. ಅಪ್ ಟು 5 ಡೇಸ್ 10 ಡೇಸ್ವರೆಗೆ ಬ್ಯಾಟ್ರಿ ಚಾರ್ಜ್ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಸೊ ಬೆಸ್ಟ್ ಲೈಟ್ ಆ್ಯಂಡ್ ವೆಯ್ಟ್ ವಾಚ್ ಅಂತ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ವಾಚ್ ತುಂಬ ಸ್ಲಿಮ್ ಆಗಿದೆ ಮತ್ತು ಕೈಯಲ್ಲಿ ಕಟ್ಟಿಕೊಂಡ್ರೆ ವಾಚ್ ಹೆವಿ ಅಂತ ಅನಿಸಲ್ಲ, ತುಂಬ ಫ್ರೀ ಆಗ್ತದೆ. ಡಿಸ್ಪ್ಲೇ ಕ್ವಾಲಿಟಿ ಡಿಸ್ಪ್ಲೇ ತುಂಬ ಚಿಕ್ಕದಾದರೂ ಕೂಡ ಬೆಸ್ಟ್ ಆಗಿದೆ. ಮತ್ತು ಬ್ಯಾಟ್ರಿ ಕನ್ಸಂಪ್ಷನ್ ಕಮ್ಮಿ ಮಾಡಲಿಕ್ಕೆ ಡಿಸ್ಪ್ಲೇವನ್ನು ಸ್ವಲ್ಪ ಚಿಕ್ಕದು ಮಾಡಿದರೆ ಅಂತ ಅನಿಸುತ್ತೆ, ಆದರೂ ಪರವಾಗಿಲ್ಲ, ಚೆನ್ನಾಗಿದೆ. ಹೆಲ್ತ್ ಟ್ರ್ಯಾಕಿಂಗಿಗೆ ಬೆಸ್ಟ್ ಅಂತ ಹೇಳ್ಬೋದು. ಆ್ಯಂಡ್ ವಾಚಿನ ಎಲ್ಲ ಹಿಂದ್ಗಡೆ ಒಂದು ಪ್ಲಾಸ್ಟಿಕ್, ಒಳ್ಳೆ ಕ್ವಾಲಿಟಿಯ ಒಂದು ಪ್ಲಾಸ್ಟಿಕ್, ಒಂದು ಬೆಸ್ಟ್ ಕ್ವಾಲಿಟಿಯ ಒಂದು ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಿದ್ದಾರೆ. ಮೆಟಲ್ ಅಲ್ಲದಿದ್ದರೂ ಕೂಡ ಒಂದು ಬೆಸ್ಟ್ ಕ್ವಾಲಿಟಿಯ ಪ್ಲಾಸ್ಟಿಕ್. ಒಂದು ಬಟನ್ ಸ್ಟ್ಯಾಪಿಂಗ್, ಒಂದು ಬಟನನ್ನು ಕೊಟ್ಟಿದ್ದಾರೆ ಅಷ್ಟೇ. ಮತ್ತು ಡಿಸ್ಪ್ಲೇ ಮತ್ತು ಮೆಸೇಜ್ ಕೂಡ ನಿಮ್ಮ ಎಲ್ಲ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮೆಸೇಜ್ಗಳು ಇದಕ್ಕೆ ಬರ್ತದೆ. ನೀವು ಜಸ್ಟ್ ಎಲ್ಲದನ್ನು ರೀಡ್ ಮಾಡೋಕ್ಕಾಗಲ್ಲ. ಜಸ್ಟ್ ಇಲ್ಲಿ ನೋಡಿ, ಅದು ಮೆಸೇಜ್ ಬಂದಿದೆ ವಾಟ್ಸಪ್ಪಿಂದ, ಅದು ಜಸ್ಟ್ ಹಾಫ್ ಮೆಸೇಜನ್ನು ಮಾತ್ರ ರೀಡ್ ಮಾಡ್ಬೋದು. ಫುಲ್ ಮೆಸೇಜು, ಜಾಸ್ತಿ ಮೆಸೇಜ್ ಬರೋಲ್ಲ, ಒಂದು ಜಸ್ಟ್ ಸೆಂಟೆನ್ಸ್ ರೀಡ್ ಮಾಡ್ಬೋದು. ಮತ್ತು ಡಿಲೀಟ್ ಕೂಡ ಇಲ್ಲಿ ಮಾಡ್ಬೋದು. ನೀವು ಮೊಬೈಲಲ್ಲಿ ಎಲ್ಲ ಇದನ್ನು ಕಂಟ್ರೋಲ್ ಮಾಡಿಕೊಡ್ಬೇಕಾದ್ರೆ ಮೊಬೈಲಲ್ಲಿ ಫುಲ್ ಸೆಟಪ್ ಮಾಡಬೇಕಾಗ್ತದೆ. ಮತ್ತು 1 ವರ್ಷದ ಗ್ಯಾರಂಟಿ ಕೂಡ ಇರ್ತದೆ. IP68 ಆಗಿದೆ. ಇದರ ಫೀಚರ್ಸ್ಗಳು ತುಂಬ ಇದೆ ನೋಡಿ. ಈ ಬಾಕ್ಸ್ನ ಎದುರುಗಡೆ IP68 ಆ್ಯಂಡ್ IPS ಡಿಸ್ಪ್ಲೇ ಆಗಿದೆ. ಮಲ್ಟಿ ಸ್ಪೋರ್ಟ್ಸ್ ಮೋಡ್ ಇದೆ ಆ್ಯಂಡ್ 45 ಡೇಸ್ ಸ್ಟ್ಯಾಂಡ್ ಬೈ. ಆ್ಯಂಡ್ ದೆನ್ ಸ್ಮಾರ್ಟ್ ನೋಟಿಫಿಕೇಷನ್ ಕೂಡ ಇದೆ. ಆ್ಯಂಡ್ IP68 ವಾಟರ್ ಪ್ರೂಫ್ ಆ್ಯಂಡ್ ಫೀಮೇಲ್ ಹೆಲ್ತ್ ಟ್ರ್ಯಾಕಿಂಗ್ ಸಿಸ್ಟಮ್. ಡಿಸೈನ್ಡ್ ಬೈ ಇಂಡಿಯಾ ಅಂತ ಇದೆ, ಇಂಡಿಯಾದಲ್ಲಿ ಕೂಡ ಡಿಸೈನ್ ಆಗಿದೆ. ಸೊ ಒಂದರ ಮಟ್ಟಿಗೆ ಬೆಸ್ಟ್ ಕ್ವಾಲಿಟಿ. ಇದು ಫ್ಲಿಪ್ಕಾರ್ಟ್ನಲ್ಲಿ 2599ಕ್ಕೆ ಬ್ಲ್ಯಾಕ್ ಮತ್ತು ವೈಟು ಆರ್ ಗ್ರೀನ್ ವೇರಿಯಂಟಲ್ಲಿ ಸಿಗ್ತಾ ಇದೆ. ಮತ್ತು ಬೇರೆ ಮೆರೂನ್ ಮತ್ತು ರೆಡ್ ಇನ್ನು 2999 ಕೂಡ ಈ ವಾಚ್ ಸಿಗ್ತದೆ. ಅದು ಬೆಲ್ಟ್ ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿರುವಂಥದ್ದು. ಸೊ ಇದಕ್ಕೂ ಏನು ವ್ಯತ್ಯಾಸ ಇಲ್ಲ. ನೀವು 2599ಕ್ಕೆ ಬ್ಲ್ಯಾಕ್ ಅಥವಾ ವೈಟ್, ಅದು ಗ್ರೀನ್ ವಾಚ್ಗಳನ್ನು ನೀವು ಈಸಿಯಾಗಿ ಪರ್ಚೇಸ್ ಮಾಡ್ಬೋದು. ಬೇರೆ ಬೇರೆ ವಾಚ್ಗಳು ಇದೆ, GPS ಉಳ್ಳ ವಾಚ್ಗಳು ಇವೆ. ನನಗೆ ಅದಕ್ಕೆಲ್ಲ ಕಂಪೇರ್ ಮಾಡೋದಕ್ಕಿಂತ ಈ ವಾಚ್ ಬೆಸ್ಟ್ ಅನಿಸ್ತು. ತುಂಬ ಲೈಟ್ ವೆಯ್ಟ್ ಆಗಿದೆ. ನಾರ್ಮಲ್ ಯೂಸಿಗೆ ಬೆಸ್ಟ್ ವಾಚ್ ಅನಿಸ್ತಾ ಇದೆ. ದಿಸ್ ಇಸ್ ದ ಫೀಚರ್ಸ್ ಆಫ್ ನಾಯ್ಸ್ colorfit Pro 2. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತು ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಥ್ಯಾಂಕ್ ಯು.